ಎಲ್ರು ಎಂತದ ಎಂತ ಮಾಡ್ತಿದ್ರಿ? ಒಂದು ಸ್ವಲ್ಪ ಮೆಸೇಜಲ್ಲಿ ಕಳಿಸಿ. ಇದು ಏನು ಮಾಡ್ತಿದ್ರಿ? ಎಲ್ಲ ಚೆನ್ನಾಗಿದ್ರಿ ತಾನೇ? ನನಗೇನು ಹಿಂಗ ಹ್ಞೂ ಆಯಿತು, ಚೆನ್ನಾಗಿದ್ರಿ. ಮತ್ತೇನಕ್ಕಿದು? ಇದು ಎಂತದ ಕಮೆಂಟ? ಇದು ನೋಡಿಯಪ್ಪ ಎಂತದ ಎಂತ ನೋಡಬೇಕಪ್ಪ ದಿನ ಅದೇ ನೋಡಿಯಪ್ಪ ಅಪ್ಪ. ಛೇ ಮಾರಾಯರಿ ಎಂತ ಇದೆ ಮಾರಾಯ ಪಾಪ. ತಂದೆಯಲ್ಲ ಮಗ ಪಾಪ ನೋಡಿ, ತಾಯಿ ಮಗ ಎಂತ ಆಗೋಯ್ತಪ್ಪ ಅಲ್ಲ ಇದೆ. ಅಲ್ಲ ಮಾರಾಯರಿ ಎಂತ ದಿನ ದಿನ ಹೆಚ್ಚಾಗೈತಲ್ಲ ಮಾರಾಯರಿ. ಅಲ್ಲ ಮಾರಾಯರಿ ಊರಲ್ಲಿ ಇರ್ಬೇಕ ಮತ್ತೆ ಊರು ಬಾರಿಗೆ ಹೋಗ್ಬೇಕದ ಇದು ಅಂತದೆ ಸಮಸ್ಯೆ ಹೆಚ್ಚಾಗೋಯ್ತಲ್ಲ ಮಾರಾಯರಿ. ಎಲ್ರು ಹೇಗೆ ಮತ್ತ ಅವನಿಗೇನು ಇಂಥದ ಪಾಪ ಪರಿಸ್ಥಿತಿ ಹದಿಗೆಟ್ಟೈತಲ್ಲ. ಎಂತ ಮಾರಾಯರಿ ಇದೆಯಪ್ಪ ಪಾಪ. ಅವನು ಚೆನ್ನಾಗಿ ಓದ್ಕೊಂಡಿದ್ದಾನೆ ಮಾರಾಯರಿ. ಅವ್ನಿಗೆ ಏನಕ್ಕೆ ಇಷ್ಟ ಬ್ಯಾಡ್ ಕಮೆಂಟ್ಸ್ ಹಾಕಿ ಪಾಪ ಅವನ್ನ ಅಯ್ಯೋ ಅನಿಸ್ತಿರಲ್ಲ ಮಾರಾಯರಿ. ಆಯ್ತಲ್ಲ ಮಾರಾಯರಿ ಅಂತ ತಾಯಿ ಮಗನ ಕತೆ ಪಾಪ ಎಂತದೆ ನೋಡಿ. ನರಕ ಆಗಿ ಹೋಯ್ತಲ್ಲ ಜೀವನ ಪಾಪ. ಅಯ್ಯೋ ಜೀವನೇ ನರಕ ತೋರಿಸಿದ್ರಲ್ಲಪ್ಪ ಅದೇ. ಇದು ಎಂಥದ್ದು ವಿಷಯ? ಇದು ಮಂಗಳೂರು ವಿಷಯ ಏನದ? ಬೆಳಗಾವಿ ವಿಷಯ ಕಣ್ಣ ಮಂಡ ತಲೆ ಮಂಡ ವಿಷಯ ಆಯಿತು ಒಪ್ಪೋ. ಇದು ಮಂಡ್ಯ ವಿಷಯ ಆಗೋಯ್ತು. ತಾಯಿ ಮಗನ ಕತೆ ಹೋಗಿ ಎಲ್ಲಿ ಹೋಗಾಯ್ತು. ಡೆಲ್ಲಿ ಹೋಗಿ ಸೇರ್ಕೋತು ವಿಷಯ. ಡೆಲ್ಲಿ ಸೇರ್ಕೊಂಡು ಬ್ಯಾಡ್ ಕಮೆಂಟ್ಸ್ ಆಗೋಯ್ತು ಇಲ್ಲಪ್ಪ. ಅವನಿಗೆ ಗೊತ್ತು, ಅವನಿಗೆ ಓದ್ಕೊಂಡಿದ್ದಾನೆ. ಅದೆಂಥದೆಯಪ್ಪ ಚೀ ಮಾರಾಯರಿ ಅಂತ ಅವನು ಸ್ವಲ್ಪ ಇರ್ಬೇಕಂತ ಅದ. ನೀವು ಅವನು ಬ್ಯಾಡ ಅಂತ ಊರು ಬೇರೆ ಹಾಕ್ತಿದ್ರಿ ಅಂತಲ್ಲಪ್ಪ. ಯಾಕ ಅಲ್ಲ ಮಾರಾಯರಿ ಅಯ್ಯೋ ಚೀತು ಎಂತ ಮಾತಾಡದ ಅಂತ. ಅವನೇನ ಮಾಡ್ಕೊಂಡಿದ್ದಾನೆ ಪಾಪ. ಓದ್ಕೊಂಡ ಅವನೇ ಎಲ್ಲ ತಿಳ್ಕೊಂಡ ಅವನೇ. ಆದ್ರೆ ಅವನಿಗೆ ಬಿಡ್ತಾ ಇಲ್ಲ ನೀವು. ಆಯ್ಕೊಂಡ್ರೆ ಉಗ್ತೀರಿ ಪಾಪ. ಅವನ ಅಷ್ಟು ದಿನಗಳು ಪಾಪ ಸಂತೋಷ ಇರೋಕೆ ಬಿಡ್ತಾ ಇಲ್ಲ ನೀವು. ಎಲ್ಲರೂ ಹಾಕೊಂಡು ಅವನಿಗೆ ವಿಷಯ ಮೇಲೆ ವಿಷಯ ಹಾಕೊಂಡು ನೋಡಿಪ್ಪ ಪಾಪ. ಚಿ ಎಂಥ ಭಾಷೆ ಮಾತಾಡ್ಬೇಕು ಅವನು. ಇದು ಮಂಗಳೂರೆಲ್ಲ ಇದು ಬೆಳಗಾವಿ ಕಣಪ್ಪವು. ನಾನು ನೋಡಪ್ಪವು ಬಿಗ್ ಬಾಸ ಹೆಂಗಾಗೋಯ್ತು. ಅಯ್ಯೋಯ್ಯೋ ಚೀಪಾ. ಇದು ಎಂಥದ ಕತೆ? ಎಂಥದ ಆಯ್ತಿದು? ದೊಡ್ಡ ವಿಷಯ ಆಗೋಯ್ತಲ್ಲಪ್ಪ ಇದು. ಅಲ್ಲಲ್ಲ ಎಲ್ರು ನೋಡಯ್ಯ ಅದ. ಅಯ್ಯೋ ಕಚಾಪಿಚಿ ನೋಡಪ್ಪ ಜೀವನ ಹದಿಗೆಟ್ಟು ಹೈದ್ರಾಬಾದ ಹೋಯ್ತು. ಅಯ್ಯಯ್ಯೋ ಇನ್ನು ಹೆಂಗಪ್ಪ ಏನು ಡೌಟ್ಸು ನಿಮ್ಮ ಹತ್ರ? ಏನು ಡೌಟ್ಸ್ ಇದೆ ಹೇಳಿ, ಅವನು ಸಾಲ್ವ್ ಮಾಡ್ತಾನೆ. ಯು ಹ್ಯಾವ್ ಡೌಟ್ಸ್ ಯು ಹ್ಯಾವ್ ಡೌಟ್ಸ್ ಪ್ಲೀಸ್ ಆಸ್ಕ್ ಮೀ. ಸುಮ್ಮನೆ ಅವನಿಗೆ ಏನಕ್ಕಪ್ಪ ನೀವು ಕಾಡ್ತೀರಿ? ಎಂಥದ್ದು ಇದೆ ಮಂಡೇ ದಿನ ಬಿಸಿ ಆಗೋಯ್ತೈತಿ ಪಾಪ. ಚೀತು ಆಗೋಯ್ತು ಜನ್ಮ. ಮತ್ತೇನಾಯ್ತದು? ನರಕ ನೋಡ್ತಾವಣೆ. ಏನಿಲ್ಲ ಅಂತ ಕಣಪ್ಪ, ಅವನದು ಚಲೋ ಐತಿ. ಆದರೆ ಬಿಡ್ತಾ ಇಲ್ಲ, ಎಳೆದಾಕ್ತಾವ್ರಿ ಹಿಂದಿಂದ ಒಂದ್ರ ಮೇಲೆ ಹಾಕ್ಯಂದು ಎಳೆದಾಕಿ ಉಗದಾಕ್ತಾರೆ. ಕೊಳಚೆಯಲ್ಲಿ ಮುಳುಗಿಸ್ತಾರೆ. ಏನಪ್ಪ ಅವನು ಏನಾದರೂ ಒಂದು ಒಳ್ಳೇದು ಮಾಡಕ್ಕೆ ಹೋಯ್ತಾನೆ, ಮತ್ತೆ ಎಳೆದು ಹೋಗಿತಾರೆ ಕೆಳಕ್ಕೆ. ಮತ್ತೆ ಎದ್ದೇಳ್ತಾನೆ, ಮತ್ತೆ ಎಳೆದು ಹಾಕ್ತಾವ್ರೆ. ದಿನೇ ಟೈಮ್ ಸೆಟ್ ಮಾಡಿ ಆಯಿತು ಅಂದ ಕತೆ ಮುಗಿದಾಯ್ತು ಅಂತಾರೆ. ಅದೆಂತ ಮಾರೆ ಟೈಮು ಸೆಟ್ಟು? ಎಂಟು ಹೆಂಗೆ ಸೆಟ್ ಆಗೋಯ್ತಪ್ಪ ಅದು? ಹೌದಪ್ಪ 8 8 2 8 2 8 8 8 18 8 28 ಹೆಂಗಪ್ಪ ಎಲ್ಲಿ ಟೈಮ್ ಸೆಟ್ ಆಗೋಯ್ತಿದ್ದು ಪಾಪ. ಅವ್ನು ನರಕ ಅಂತ ಟೈಮ್ ಟೈಮ್ ಸೆಟ್ ಆಗೋಯ್ತು. ಯಾವ ಕುಲ್ಲಿ ಕುತ್ಕೊಂಡು ಸೆಟ್ ಮಾಡಿತು ಪಾಪ. ಎಂತ ಜೀವನ ಇದು. ಒಂದು ಕಡೆ ಅನ್ನ ತಿನ್ನೋದು ಹೋಗಿ ಪಾಪ ಎಂತ ಮಾಡಿ ಹೋಗಿದ್ರಿ ಅಂತ ಹೋಯ್ತು. ಅವನು ನೋಡಿ ಪಾಪ ಡಿಗ್ರಿ ಆಗೋಯ್ತು.
ಎಲ್ಲ ಓದಿ ಹೇಳ್ತಾವ್ನಿ ಪಾಪ. ಎಂಥದ ನೋಡಿ ಚೀಪಾ ಏಪ ಎಂಥದ್ದಿದ್ಯಾ. ಅಲ್ಲ ಮಂಗ್ಳೂರೆಲ್ಲ ಇದೆ, ಬೆಳಗಾವಿ ಕಣಪ್ಪ, ಬೆಳಗಾವಿ ಭಾಷೆ, ಬೆಳಗಾವಿ ಮಂಗ್ಳೂರು ಇವಂತ ಆಯಿತು. ಎಂಥದಿದೆ ಪಾಪ. ಮಗುಂದು ಏನು ಸಮಸ್ಯೆ? ತಾಯಿ ಪಾಪು ಪಾಲನೆ ಪೋಷಣೆ ಮಾಡಿ ಪಾಪ ಮಗುನು ಚೆನ್ನಾಗಿ ಬೆಳೆಸಿದ್ಳು. ಮಗು ನೋಡಿ ಪಾಪ ಊರ ಹೊರಗೆ ಹೋಯಿತು. ಎಂಥದಿದೆ ಅಲ್ಲಿ ಏನೋ ಆಗ್ತಾ ಇಲ್ಲ ಅಂತ ಮತ್ತೆ ಊರಿಗೆ ಬಂತು. ಅಲ್ಲಿ ಕೂಡ ಅವ್ರಿಗೆ ಸಮಸ್ಯೆ ಆಗೋಯ್ತು. ಅಣ್ಣ ತಮ್ಮಂದ್ರಿ ನೋಡೈತಿ ಇಲ್ಲಂತ ಹ್ಯಾಂಗ ಜೀವನ ಆಗೋಯ್ತಲ್ಲಪ್ಪ. ಇದು ಎಂಥದೇ ಇನ್ನು ಉದ್ಯೋಗ ಏನ ಮುಂದೇನೈತೆ ಪಾಪ. ತಾಯಿ ಊಟ ಮಾಡಿ ಹಾಕ್ತಾವಳೆ, ತಿನ್ಕೊಡ್ತಾ ಅಡ್ಡಾಡ್ತಾವಣೆ. ಅದೆಲ್ಲ ಮಾರ ಎಂಥದೇ, ಕುಡಿದಿಲ್ಲ ತಿನ್ನೋದಿಲ್ಲ. ಅವನಿಗೆ ಏನೋ ಕುಡಿತಾನೆ, ಕುಡ್ದು ಅಡ್ಡಾಡ್ತಾನೆ ಅಂತ ಹೇಳ್ತಾವ್ರೆ ಅಂತೆ ಪಾಪ. ಎಲ್ಲಿಗೆ ಹೋಗ್ಬೇಕಾ ಅವನಿನ್ನ? ಇನ್ನೆಲ್ಲಿ ಡೆಲ್ಲಿಗೆ ಹೋಗ್ಬೇಕಾ, ಚೆನ್ನೈಗೆ ಹೋಗ್ಬೇಕಾ, ಮೈಸೂರು ಚೆನ್ನೈಗೆ ಹೋಗ್ಬೇಕಾ? ಎಂಥದ್ದಿದೆ ಎಂತ ಮಾರ ರೀ ಇದೆ. ಬೆಳಗಾವ್ ಕುಂದ ತಿಂದ್ಕೊಂಡು ಪಾಪ ಇರ್ತಾನಂದ್ರೆ ಅವನು ಬಿಡ್ತಾ ಇಲ್ಲ. ಇದೇ ಅಂತೂ ಮಾರ ನಾನು ಅಯ್ಯಯ್ಯೋ ಪಾಪ. ತಾಯಿ ಊಟ ಮಾಡಿದು ಉಣ್ಣಾಕು ಕಸ್ಕೋತಾವ್ರೆ ಪಾಪ. ತಾಯಿ ನೋಡು ಇನ್ನು ದುಡ್ದು ಹಾಕು ಅಂತವಳೆ ಪಾಪ. ಈ ಮಂದಿ ಅವನಿಗೆ ಬಿಡ್ತಾ ಇಲ್ಲ, ಎಂಥ ಕೆಲಸನೂ ಕೊಡಿಸ್ತಾ ಇಲ್ಲ. ಎಲ್ಲ ಎಂತ ಇಲ್ಲ, ದನ ಕಾಯ್ಕೋತ ಅಡ್ಡಾಡ್ತಾವನೆ ಪಾಪ. ದನ ಮೇಯಿಸ್ಕೊಂಡು ಊರು ಹೊರಗಡೆ ಅಡ್ಡಾಡ್ಕೋತು. ಕೆಲಸ ಯಾವನು ಕೊಡ್ತಾ ಇಲ್ಲ ಅಂತ ಪಾಪ. ಅವನಿಗೆ ನಂಬಿಕೆ ಯಾರು ಅವನಿಗೆ ಕೊಡ್ತಾ ಇಲ್ಲ. ಇದೆಂಥದೇ ಮಂಡೆ ಬಿಸಿ ಹಾಕೊಂಡು ಅಡ್ಡಾಡ್ತಾವನೆ. ಇಂಥದೇ ಏನೇನು ಆಗೋಯ್ತು. ವಿಧಿಯಾಟ ಅಂತ ನೀವು ಹೇಳ್ತೀರಿ, ಅದಲ್ಲ ಅಂತ ಅವನು ಹೇಳ್ತಾವನೆ. ದೈವ ಆರಾಧ್ಯನೆ ಅಂತೆ ಅವನು ವಿಚಾರ ತಗೊಂಡು ಗಪ್ಪನ್ ಕೂತು ಆಯಿತು ಪೂರ್ಚಿ ಆಯಿತು. ಯಾರು ನೋಡಿ ಪಾಪ ಸಮಸ್ಯೆ. ಅವನು ಎದ್ದು ನಿಲ್ಲಿಸ ಜಳಕ ಮಾಡಿಸ್ರಿ ಪಾಪ. ಎಷ್ಟು ಕೊಳಚೆಯಲ್ಲಿ ಉಳ್ಳಾಡಿಸ್ತೀರಿ ಅಲ್ಲ ದಿನ. ಟೈಮ್ ಸೆಟ್ ಆಗೋಯ್ತಂತ ಹೇಳ್ತಾನೆ, ಯಾರು ಕೇಳ್ತಾ ಇಲ್ಲ ಅವನಿಗೆ. 8 8 2 8 8 8 18 8 28. ಅಲ್ಲ ಮಾರಾಯ್ರೆ 8 22. ಎಂತ ಅವ ಜೋಡಿ ಇಲ್ಲ, ಇನ್ನ ಮದುವೆ ಇಲ್ಲ. ಅದೆಂತ ಅವ ಆಗಾಯ್ತಾ? ತಾಯಿ ಮಗನ ಇಟ್ಕೊಂಡ ತಾಯಿ ಮಗು ಪಾಪ ಜೀವನ ಕಳಿತವ್ರು ಒಂದು ಮನೆಯಲ್ಲಿ. ಅದ ಎಂಥದೇ ಅವನಿಗೆ ಇಷ್ಟೊಂದು ಅವಮಾನ. ಎಂಥದೇ ಕೆಟ್ಟ ಮಾತಾಡಿ ಪಾಪ. ಅಯ್ಯೋ ಚಿ. ಅವನು ಓದ್ಕೊಂಡಿದ್ದಾನೆ ಪಾಪ, ಎಲ್ಲ ತಿಳ್ಕೊಂಡವನೆ. ಗಣಿತ ಮಾಡ್ತಾವನೆ, ಕನ್ನಡ ಅಚ್ಚುಕಟ್ಟಾಗಿ ಮಾತಾಡ್ತಾನೆ ಕಾರೆ. ಆದ್ರೇನೆ ಅವನಿಗೆ ಜೀವನ ಅಂದು ನರಕ ತೋರಿಸ್ತಾವ್ರೆ ಜನಗಳ. ಎಂಥದೇ ಇದೆ ಮತ್ತೆ. ಇನ್ನು ಮುಂದೆ ಅವನು ಏನು ಮಾಡಬೇಕಂತ ಅವನಿಗೆ ಗೊತ್ತಾ? ಕಾಡ್ತಾವ್ರೆಲ್ಲ ಪಾಪ ಅವನಿಗೆ. ಬೆಳಗಾವ್ ಕುಂದ ತಿನ್ನಕ್ಕೆ ಬಿಡ್ತಾ ಇಲ್ಲ ಬೆಳಗಾವ ಅಂತಾನೆ. ಆಯಿತು ಮಾರಾಯ್ರಿ, ಅಂತ ಬಿಡ್ರಿ ಪಾಪ ಅನ್ನ ಸಾಕು. ಅಂತ ಇದೆ. ಅಯ್ಯೋ ಪಾಪ ಬಿಡಿ ಸಾಕು ಅಂತ ಕೇಳ್ಕೊತಾನೆ. ನೀವು ಬಿಡ್ತಾ ಇಲ್ಲ ಅವನಿಗೆ. ಆಯ್ತು ಎಂತ ಮಾಡಿರಿ ಮಾರಾಯ್ರಿ.